ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ. ಇವತ್ತು ಬೆಳಗಿನ ತಿಂಡಿಗೆ ಕೇವಲ ಒಂದು 5ರಿಂದ 10 ನಿಮಿಷದೊಳಗಡೆ ಆಗುವಂತಹ ರುಚಿಯಾಗಿರುವಂತಹ ಸೋಂಬೇರಿ ರೈಸ್ ಅಂತ ನಾವು ಕರಿತೀವಿ. ಬಟ್ ಇದನ್ನ ಕ್ಯಾರೆಟ್ ರೈಸ್ ಅಂತ ಕೂಡ ಕರೀತಾರೆ, ಅಥವಾ ನಿಮ್ಗೆ ಯಾವ ತರ ಅನ್ಸುತ್ತೆ ಆ ತರ ನೀವು ಇಟ್ಕೋಬಹುದು. ಕ್ಯಾರೆಟ್ ಅಥವಾ ಕ್ಯಾಪ್ಸಿಕಮ್ ರೈಸ್ ಅಂತಾನು ಕೂಡ ಕರೀತಾರೆ. ಮಕ್ಕಳು ಲಂಚ್ ಬಾಕ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಅತಿ ಬೇಗವಾಗಿ ಒಂದ್ 5 ನಿಮಿಷದೊಳಗಡೆ 10 ನಿಮಿಷದೊಳಗಡೆ ಏನಾದ್ರೂ ಬ್ರೇಕ್ಫಾಸ್ಟ್ ತುಂಬಾ ರುಚಿಯಾಗಿರುವಂತದ್ದಾಗ್ಬೇಕು ಅಂತಂದ್ರೆ ಇದನ್ನ ಟ್ರೈ ಮಾಡಿ. ಇದನ್ನ ಮಕ್ಕಳು ಲಂಚ್ ಬಾಕ್ಸ್ಗೂ ಹಾಕೊಡ್ಬಹುದು, ಮತ್ತೆ ಬೆಳಗಿನ ತಿಂಡಿಗೂ ಕೂಡ ಮಾಡ್ಕೋಬಹುದು. ತುಂಬಾನೇ ಈಸಿ ಆಗಿರತ್ತೆ, ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತದ್ದು. ಇದನ್ನ ಇವತ್ತು ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ಬನ್ನಿ. ಇದನ್ನ ಸೋಂಬೇರಿ ರೈಸ್ ಅಂತ ನಾನ್ ಕರಿತೀನಿ. ನಿಮಗೆ ಏನ್ ಅನ್ಸುತ್ತೆ ಆ ತರ ನೀವು ಹೆಸರನ್ನ ಇಟ್ಕೊಳ್ಳಿ. ಇವಾಗ ಫಸ್ಟ್ ಒಂದು ಬಾಂಡ್ಲಿನ ತಗೊಂಡಿದ್ದೀನಿ. ಅದರಲ್ಲಿ ಒಂದು 2ರಿಂದ 3 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ಕೋಬೇಕಾಗತ್ತೆ. ನಂತರ ಒಂದು 1/2 ಕಪ್ ಆಗುವಷ್ಟು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಕಡಲೆ ಬೀಜನ ಇಷ್ಟಪಡೋರಾಗಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು. ಮತ್ತೆ ಇಲ್ಲಿ ಒಂದು ಟಿಪ್ಸ್ ನ ಹೇಳ್ಕೊಡ್ತೀನಿ ನೋಡಿ. ನೀವೇನಾದ್ರೂ ಚಿತ್ರಾನ್ನ, ಪುಳಿಯೋಗರೆ ಈ ತರದ್ದೆಲ್ಲ ಏನಾದ್ರೂ ಮಾಡ್ತೀರಾ ರೈಸ್ ಐಟಮ್ ಅಂತ ಅಂದವಾಗ ಕಡಲೆ ಬೀಜನ ನೀವು ಈ ತರ ಎಣ್ಣೆನಲ್ಲಿ ಫಸ್ಟ್ ಫ್ರೈ ಮಾಡಿ ಆಮೇಲೆ ಚಿತ್ರಾನ್ನ ಮಾಡೋದ್ರಿಂದ ಚಿತ್ರಾನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ ತಕ್ಷಣನೇ ಕಡಲೆ ಬೀಜ ತುಂಬಾನೇ ಮೆತ್ತಗಾಗಿ ಹೋಗ್ಬಿಟ್ಟಿರತ್ತೆ. ಸೊ ಹಾಗಾಗಿ ನೀವ್ ಯಾವತ್ತೇ ಚಿತ್ರಾನ್ನ, ಪುಳಿಯೋಗರೆ ಈ ತರ ರೈಸ್ ಐಟಮ್ಗಳನ್ನ ಮಾಡ್ಬೇಕಾದ್ರೆ ಮೊದ್ಲು ಕಡಲೆ ಬೀಜನ ನೀಟಾಗಿ ಎಣ್ಣೆನಲ್ಲಿ ಹುರ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಕಲರ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡು ಲಾಸ್ಟ್ ಅಲ್ಲಿ ನೀವು ರೈಸ್ ಎಲ್ಲ ರೆಡಿ ಆದ್ಮೇಲೆ ಲಾಸ್ಟ್ ಅಲ್ಲಿ ಹಾಕಿ ಮಿಕ್ಸ್ ಮಾಡೋದ್ರಿಂದ ನೀವು ಒಂದು ದಿನ ಪೂರ್ತಿ ಇಟ್ರು ಕೂಡ ಕಡಲೆ ಬೀಜ ಅನ್ನೋದು ಕ್ರಿಸ್ಪಿಯಾಗಿ ಇರತ್ತೆ, ಸಾಫ್ಟ್ ಆಗಲ್ಲ. ಈ ಟಿಪ್ಸ್ ನ ನೀವು ಕೂಡ ಫಾಲೋ ಮಾಡ್ಕೊಳ್ಳಿ. ಇವಾಗ ಅದೇ ಎಣ್ಣೆನಲ್ಲಿ ಕಡಲೆ ಬೀಜನ ಎತ್ತಿಟ್ಕೊಂಡಿದ್ದಾಗಿದೆ. ಅದೇ ಎಣ್ಣೆಗೆ ನಾನು ಒಂದ್ 1/4 ಚಮಚ ಆಗುವಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಮತ್ತೆ ಒಂದು ದಪ್ಪ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕದಾಗೇನೆ ಕಟ್ ಮಾಡ್ಕೊಂಡಿದೀನಿ. ನೀವು ಉದ್ದದ ಸ್ಲೈಸ್ ಆದ್ರೂ ಮಾಡ್ಕೊಳ್ಳಿ, ನಿಮ್ಗೆ ಹೇಗ್ ಅನ್ಸುತ್ತೆ ಹಾಗೆ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಾನು ಒಂದ್ 2 ಎಸ್ಲಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೊಂಡಿದೀನಿ. ಕೆಲವೊಂದ್ಸಲ ಏನಾಗ್ಬಿಡತ್ತೆ ಅಂದ್ರೆ ನಾವ್ ಎಷ್ಟೇ ಪರ್ಫೆಕ್ಟ್ ಆಗಿದ್ರು ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ ಟೈಮಿಂಗ್ಸ್. ಸೊ ಹಾಗಾಗಿ ಈ ತರ ರೆಸಿಪಿಗಳನ್ನ ಆದಷ್ಟು ಟ್ರೈ ಮಾಡ್ತಾ ಇರಿ. ಕ್ವಿಕ್ ಆಗತ್ತೆ, ಹಾಗೇನೆ ಹೆಲ್ದಿ ಆಗಿ ಕೂಡ ಇರತ್ತೆ. ಸೊ ಇವಾಗ ಇದಕ್ಕೆ ನಾನು ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನು ಬಟಾಣಿನ ಹಾಕೊಳ್ತಾ ಇದ್ದೀನಿ. ಒಂದು 2 ಕಪ್ ಆಗುವಷ್ಟು ಬಟಾಣಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀವು ಬಟಾಣಿ ಆದ್ರೂ ಹಾಕೋಬಹುದು. ಇದು ಹಸಿ ಬಟಾಣಿ, ನಾನು ನೆನೆ ಹಾಕಿ ತಗೊಂಡಿರೋ ಅಂತದಲ್ಲ, ಹಸಿ ಬಟಾಣಿ. ಇವಾಗ ಬಟಾಣಿ ಸೀಸನ್ ಏನ್ ಮುಗಿತಾ ಬಂತು. ಸೊ ಹಾಗಾಗಿ ನಾನು ಫ್ರಿಡ್ಜ್ ಅಲ್ಲಿ ಸಾಕಷ್ಟು ಬಟಾಣಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಂಗಾಗಿ ನಾನು ಬಟಾಣಿನ ಹಾಕೊಂಡಿದ್ದೀನಿ. ನೀವು ಬಟಾಣಿ ಇಷ್ಟ ಪಡಲ್ಲ ಅನ್ನೋರಾದ್ರೆ ಬೇಕಾದ್ರೆ ಅವರೆಕಾಳು ಸೀಸನ್ ಕೂಡ ಇದೆ. ಹಿಚ್ಚಿದ ಬೇಳೆ ಅವರೆಕಾಳು ಏನಿರತ್ತೆ ಅದನ್ನ ಕೂಡ ನೀವು ಈ ಟೈಮ್ ಅಲ್ಲಿ ಸೇರಿಸ್ಕೋಬಹುದು. ಅವರೆಕಾಳು ಅಥವಾ ಬಟಾಣಿ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಹಾಕೊಳ್ಳಿ. ಇದನ್ನ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಇದು ಬೇಯೋದಕ್ ಬಿಟ್ಬಿಡಿ. ಯಾಕಂದ್ರೆ ಬಟಾಣಿ ಚೆನ್ನಾಗಿ ಬೇಯಬೇಕು. ಕ್ಷಮೆ ಇರ್ಲಿ, ಇಲ್ಲಿ ನಾನು ಕ್ಯಾರೆಟ್ ನ 1 ಬೌಲ್ ಆಗುವಷ್ಟು ಹಾಕೊಂಡಿದೀನಿ, ತುರ್ದಿರೋ ಅಂತ ಕ್ಯಾರೆಟ್. ಬಟ್ ವಿಡಿಯೋ ಸ್ಕಿಪ್ ಆಗಿ ಹೋಗ್ಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ನಾನು ವಿಡಿಯೋ ಆನ್ ಅಲ್ಲಿ ಇದೆ ಅಂತ ಅನ್ಕೊಂಡು ಕುಕ್ ಮಾಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಕ್ಯಾರೆಟ್ ಹಾಕಿರುವಂತ ವಿಡಿಯೋ ಏನಿದೆ ಅದು ಸ್ಕಿಪ್ ಆಗಿ ಹೋಗ್ಬಿಟ್ಟಿದೆ, ವಿಡಿಯೋನೇ ಆನ್ ಆಗಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಬಟಾಣಿ ಬೇಯೋ ಟೈಮ್ ಅಲ್ಲೇನೆ ಒಂದು 1/4 ಕಪ್ ಅಥವಾ 1 ಅಥವಾ 2 ಕ್ಯಾರೆಟ್ ಅನ್ನ ಸಿಪ್ಪೆ ತೆಗೆದು ಚೆನ್ನಾಗಿ ತುರಿದ್ಬಿಟ್ಟು ನೀವು ಇದ್ರಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅಷ್ಟೇನೆ. ನೆಕ್ಸ್ಟ್ ಇಲ್ಲಿ 1/4 ಚಮಚ ಆಗುವಷ್ಟು ಖಾರದ ಪುಡಿ ಮತ್ತೆ 1/4 ಚಮಚ ಆಗುವಷ್ಟು ಅರ್ಶನದ ಪುಡಿನ ಹಾಕೊಳ್ತಾ ಇದ್ದೀನಿ. ನೀವು ಮಕ್ಕಳಿಗೆ ಕೊಡ್ತೀರಾ ಅಂತ ಅಂದ್ರೆ ಆದಷ್ಟು ಖಾರನ ಕಡಿಮೆ ಹಾಕೊಳ್ಳಿ. ನಾನಿಲ್ಲಿ 1/4 ಚಮಚ ಹಾಕೊಂಡಿದ್ದೀನಿ. ಮತ್ತೆ ನೀವು ಬಟಾಣಿ, ಕ್ಯಾರೆಟ್ ಆದ್ಮೇಲೆ ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ಇಷ್ಟಪಡೋರಾದ್ರೆ. ಈ ಟೈಮಲ್ಲಿ ನೀವು ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೋಬಹುದು. ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ. ನಾನು ಕ್ಯಾಪ್ಸಿಕಮ್ ಹಾಕಿನೇ ಮಾಡ್ತಾ ಇದ್ದೆ, ಬಟ್ ಈ ಟೈಮ್ ನಿಮಗ್ ತೋರ್ಸಕ್ಕೋಸ್ಕರ ನಾನು ಕ್ಯಾಪ್ಸಿಕಮ್ ಹಾಕೊಂಡಿಲ್ಲ. ನೋಡಿ, ಎಲ್ಲಾನು ಹಾಕಿದ ನಂತರ ಮತ್ತೆ ಒಂದ್ ರೌಂಡ್ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಖಾರದ ಪುಡಿ ಮತ್ತೆ ಅರಿಶಿನ ಪುಡಿದು ಒಂದ್ ಸ್ವಲ್ಪ ಘಾಟ್ ಏನಿದೆ ಅದು ಹೋಗ್ಬೇಕು. ನೆಕ್ಸ್ಟ್ ಇದಕ್ಕೇನೆ ಒಂದು 1/4 ಚಮಚ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ತುಪ್ಪ ಹಾಕೋದ್ರಿಂದ ನಿಮ್ಗೆ ಸಖತ್ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ತುಪ್ಪನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ, ದಯವಿಟ್ಟು ತುಪ್ಪನ ಹಾಕೊಳ್ಳಿ. ಒಂದು 1/4 ಚಮಚ ಹಾಕೊಂಡ್ರೆ ಸಾಕು, ನಿಮ್ಗೆ ಆ ಫ್ಲೇವರ್ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ.
ತುಪ್ಪ ಹಾಕಿದ ನಂತರ ಎಣ್ಣೆ ಎಲ್ಲ ಒಂದ್ ಸೈಡ್ ಇಂದ ಬಿಡ್ತಾ ಬರತ್ತೆ. ನೋಡ್ತಾ ಇರ್ಬೋದು ನೀವೇ ಎಷ್ಟ್ ಚೆನ್ನಾಗಿ ಎಣ್ಣೆ ಬಿಟ್ಕೊಂತಾ ಬಂದಿದೆ ಅಂತ. ಹಾಗೆ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ, ನಾನು ತೋರಿಸ್ತೀನಿ ನೋಡಿ ಎಷ್ಟ್ ನೀಟಾಗಿ ಬೆಂದಿದೆ. ಅದಕ್ಕೆ ನಾನು ಹಸಿ ಬಟಾಣಿನ ಈ ಟೈಮ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಆಲ್ಮೋಸ್ಟ್ ಒಂದು 6 to 7 ಮಂತ್ ಆದ್ರೂ ಕೂಡ ಏನೂ ಆಗಲ್ಲ. ಬಟಾಣಿ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಯಾವ್ದಾದ್ರು ಒಂದು 8 ಕಂಟೈನರ್ ಅಲ್ಲಿ ಹಾಕಿ ನೀವು ಫ್ರೀಸರ್ ಅಲ್ಲಿ ಇಡೋದ್ರಿಂದ ಒಂದು 7 ರಿಂದ 8 ತಿಂಗಳ ಕಾಲ ಆರಾಮಾಗಿ ಬೆಳೆಸ್ಕೋಬಹುದು. ಇವಾಗ ನಾನು ಅನ್ನನ ಹಾಕೊಳ್ತಾ ಇದ್ದೀನಿ. ನೀವು ಬೆಳಿಗ್ಗೆ ಮಾಡಿರೋ ಅನ್ನ ಆದ್ರೂ ಹಾಕೋಬಹುದು, ಆದ್ರೆ ಆರೋದಕ್ ಬಿಟ್ಟು ಆಮೇಲೆ ಹಾಕೊಳ್ಳಿ, ಉದ್ರುದ್ರಾದ್ಮೇಲೆ ಹಾಕೊಳ್ಳಿ. ಇಲ್ಲ ಅಂತಂದ್ರೆ ನೈಟ್ ಅಲ್ಲಿ ಸ್ವಲ್ಪ ಅನ್ನ ಉಳ್ಕೊಂಡಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅನ್ಬೇಕಾದ್ರೆ ಈ ತರ ಒಂದು ರೆಸಿಪಿನ ಟ್ರೈ ಮಾಡಿ. ನಾನಿಲ್ಲಿ ರೈಸ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಅಂದಾಜು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅಷ್ಟು ನೋಡ್ಕೊಂಡು ನೀವು ರೈಸ್ ನ ಸೇರಿಸ್ಕೊಳ್ಳಿ. ನಾನು ಇಲ್ಲೊಂದ್ ಸ್ವಲ್ಪ ಅನ್ನನ ಜಾಸ್ತಿನೇ ಹಾಕೊಂಡಿದ್ದೀನಿ, ಯಾಕಂತಂದ್ರೆ ಲಂಚ್ ಬಾಕ್ಸ್ಗೆ ಮತ್ತೆ ಬ್ರೇಕ್ಫಾಸ್ಟ್ ಎರಡಕ್ಕೂ ಆಗ್ಬೇಕಾಗಿತ್ತು. ಹಂಗಾಗಿ ನಾನು ಅನ್ನನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ತೀರಾ ಅಥವಾ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಹಾಕ್ತೀರಾ ಅಂದ್ರೆ ಆದಷ್ಟು ಬೆಳಿಗ್ಗೆನೆ ಅನ್ನನ ಮಾಡ್ಕೊಳ್ಳಿ. ಕೆಲವೊಂದ್ಸಲ ರಾತ್ರಿ ಮಾಡಿರೋ ಅನ್ನನ ಹಾಕಿದ್ರೆ ಅನ್ನ ಬೇಗ ಹಾಳಾಗ್ಬಿಡತ್ತೆ. ಸೊ ಹಾಗಾಗಿ ಅನ್ನನ ಬೆಳಿಗ್ಗೆ ಮಾಡಿರೋ ಅನ್ನನ ಸೇರಿಸ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದ್ ರೌಂಡ್ ಮಿಕ್ಸ್ ಮಾಡಿದ ನಂತರ ಲಾಸ್ಟ್ ಅಲ್ಲಿ ನಾವು ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣು ರಸನ ಚೆನ್ನಾಗಿ ಹಿಂಡ್ಕೋಬೇಕಾಗತ್ತೆ. ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ, ನೀವು ಚಿತ್ರಾನ್ನ, ಪುಳಿಯೋಗರೆಗೆ ಸಾಮಾನ್ಯವಾಗಿ ಲೆಮನ್ ಹಾಕಲ್ಲ, ಹುಣಸೆ ಹಣ್ಣು ರಸ ಹಾಕ್ತಿವಿ. ಚಿತ್ರಾನ್ನ ಮಾಡ್ಬೇಕಾದ್ರೆ ಅಥವಾ ಈ ರೀತಿ ರೈಸ್ ಗಳನ್ನ ಮಾಡ್ಬೇಕಾದ್ರೆ ರೈಸ್ ನ ನಿಂಬೆಹಣ್ಣು ಹಾಕಿದ್ಮೇಲೆ ತುಂಬಾ ಹೊತ್ತು ಬೇಯೋದಕ್ ಬಿಡೋದಕ್ ಹೋಗ್ಬೇಡಿ. ನೀವು ತುಂಬಾ ಹೊತ್ತು ಬೇಯಿಸಿದ್ರೆ ಹುಳಿ ಏನ್ ಹಾಕಿರ್ತೀವಿ ಅದು ಪೂರ್ತಿ ಹೀರ್ಕೊಂಡ್ಬಿಡತ್ತೆ, ನಮ್ಗೆ ಹುಳಿ ಅಂಶ ಸಿಗಲ್ಲ. ಸೊ ಹಾಗಾಗಿ ಆದಷ್ಟು ಲೆಮನ್ ನ ಹಾಕಿದ ನಂತರ ಒಂದು 2 ಮಿನಿಟ್ಸ್ಗೆ ನೀವು ಸ್ಟವ್ ನ ಆಫ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಸ್ಟವ್ ಆಫ್ ಆದ್ಮೇಲೆ ಕೂಡ ನೀವು ಲೆಮನ್ ಹಾಕೋಬಹುದು. ನಿಮ್ಗೆ ಹೇಗ್ ಅನ್ಸುತ್ತೆ ಹಾಗೆ ಮಾಡ್ಕೊಳ್ಳಿ. ಬಟ್ ಲೆಮನ್ ಹಾಕಿ ತುಂಬಾ ಹೊತ್ತು ಕುಕ್ ಮಾಡಕ್ ಹೋಗ್ಬೇಡಿ. ನೋಡಿ ಲೆಮನ್ ಹಾಕಿ ಮತ್ತೆ ಒಂದ್ ರೌಂಡ್ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಮೊದ್ಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಕಡಲೆ ಬೀಜ, ಅದನ್ನ ಈ ಟೈಮ್ ಅಲ್ಲಿ ಹಾಕೋಬೇಕು. ನಾನು ಮೊದ್ಲೇ ನಿಮಗ್ ಟಿಪ್ಸ್ ಹೇಳ್ಕೊಟ್ಟಿದ್ದೀನಲ್ವಾ, ಅದೇ ರೀತಿ ನೀವು ಯಾವ್ದೇ ಚಿತ್ರಾನ್ನ, ಪುಳಿಯೋಗರೆ ಮಾಡ್ಬೇಕಾದ್ರೆ ಕಡಲೆ ಬೀಜನ ಈ ತರ ಮೇಲ್ಗಡೆ ಹಾಕೊಳ್ಳಿ. ಅವಾಗ ನಿಮ್ಗೆ ಅದು ಕ್ರಿಸ್ಪಿ ಆಗಿರತ್ತೆ. ಲಾಸ್ಟ್ ಅಲ್ಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಒಂದು 2 ನಿಮಿಷಗಳ ಕಾಲ ಇದನ್ನ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಡ್ರಿ ಅಂತ ಅಂದ್ರೆ ನಿಮ್ಗೆ ಸಖತ್ ಟೇಸ್ಟಿ ಆಗಿರುವಂತಹ ಕ್ಯಾರೆಟ್ ರೈಸ್ ರೆಡಿ ಆಗತ್ತೆ. ಕ್ಯಾರೆಟ್ ರೈಸ್ ಅಥವಾ ಸೋಂಬೇರಿ ರೈಸ್ ಅಥವಾ ಕ್ವಿಕ್ ರೈಸ್ ನೀವ್ ಏನಾದ್ರೂ ಅನ್ಕೋಬಹುದು. ತುಂಬಾ ಅರ್ಜೆಂಟ್ ಅಲ್ಲಿ ತುಂಬಾ ಬೇಗ ಆಗುವಂತಹ ರೆಸಿಪಿ ಇದು. ಸಾಮಾನ್ಯವಾಗಿ ನಾವು ಬೇಗ ಆಗ್ಬೇಕು ಅಂದ್ರೆ ಚಿತ್ರಾನ್ನ, ಪುಳಿಯೋಗರೆನ ಮಾಡಿರ್ತೀವಿ. ಆದ್ರೆ ಈ ತರ ಒಂದ್ಸಲ ನೀವು ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ. ಎಲ್ಲರಿಗೂ ತುಂಬಾನೇ ಇಷ್ಟ ಆಗುವಂತ ಒಂದು ರೆಸಿಪಿ. ಮಕ್ಕಳಿಗೆ ಲಂಚ್ ಬಾಕ್ಸ್ ಹಾಕೊಟ್ರು ಕೂಡ ಇವಾಗ ಹೇಗೆ ಉದ್ರುದ್ರಾಗಿದೆ, ಮಕ್ಕಳು ಮಧ್ಯಾಹ್ನ ತಿನ್ಬೇಕಾದ್ರೂ ಕೂಡ ಇಷ್ಟೇ ಉದ್ರುದ್ರಾಗಿರತ್ತೆ. ನಿಮ್ಗೆ ಲಾಸ್ಟ್ ಅಲ್ಲಿ ಬೇಕಾದ್ರೆ ಗಾರ್ನಿಶ್ ಗೋಸ್ಕರ ತುಪ್ಪದಲ್ಲಿ ಒಂದ್ ಸ್ವಲ್ಪ ಗೋಡಂಬಿನ ಫ್ರೈ ಮಾಡಿ ಕೂಡ ನೀವು ಸೇರಿಸ್ಕೊಳ್ಬಹುದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.